ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ವರಮಹಾಲಕ್ಷ್ಮಿ, ಆದ್ದರಿಂದ ಇವತ್ತಿನ ಪ್ರಿಪ್ರೇಷನ್ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಬಂದಿದ್ದಾರೆ ಮೂರ್ತಿಯವರು KR ಮಾರ್ಕೆಟ್ಗೆ ಹೋಗಿ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ತರಕ್ಕೆ ಹೋಗಿದ್ರು. ಏನೇನು ತಂದಿದ್ದಾರೆ ನೋಡೋಣ. ಸೊ ಮಳೆ ಬರ್ತಾನೇ ಇದೆ. ಇದು 2 ತಾವರೆ ಹೂವು, ಇದು ಬಿಡಿ ಹೂವು ಅಂದರೆ ಸಾಮಂತಿಗೆ ಕಟ್ಟಿಲ್ಲ. ಆಮೇಲೆ ಇದು ಬಂದು ವಿಳೆದೆಲೆ ಏನು ಹುಳದು ಆಮೇಲೆ ಇದು ಬಂದು ಇದೊಂದು ಹೂವು ತಂಡೋರಿ. ಇದು ಕನಕಾಂಬರ ಮುಡ್ಕೊಳ್ಳೋಕ್ಕೆ. ರೋಸು ಅಲ್ಲಿ ಹುಳ ಹೊಡ್ದಕ್ಕತ್ತ. ರೋಸು 1 kg ತಂದವ್ರಿ. ಇದು 2 ಸಪ್ರೇಟಾ. ಸಾಮಂತಿಗೆ ಹೂವು ಅರ್ಧ kg. ಆ್ಯಂಡ್ ಇದು ಮುಖ್ಯವಾಗಿ ಬೇಕಾಗಿದ್ದು ಮಲ್ಲಿಗೆ ಹಾರ ಲಕ್ಷ್ಮೀ ದೇವಿಗೆ ಹಾಕೋಕ್ಕೆ. ಇನ್ನು ಏನಿದೆ ಬ್ಯಾಗ್ ಈಚೆ ಹೋದ್ರ ಅಷ್ಟೇ, ಬ್ಯಾಗಲ್ಲಿ ಏನಿಲ್ಲ. ಇದಿಷ್ಟು ಹೂವು ನಾಳೆ ಹಬ್ಬಕ್ಕೆ ಇವತ್ತು ತರಿಸಿದ್ದು. ಫುಲ್ ಮಳೆ ಇದೆ KR ಮಾರ್ಕೆಟಲ್ಲಿ, ಕೃಷ್ಣರಾಜೇಂದ್ರ ಮಾರ್ಕೆಟ್. ಎಷ್ಟು ಹಾರ ಇದು? 2,000 ರೂಪಾಯಿನಾ? ನನಗೆ ಗೊತ್ತಿಲ್ಲಪ್ಪ. ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ತಾ ಇದ್ದೆ. ಏನು 3,000 1,500 ಅಂತ ಇದ್ರಲ್ಲ. 1,000 ರೂಪಾಯಿ. ವಾವ್, ಚೆನ್ನಾಗಿದೆ ಹಾರ. ಮಲ್ಲಿಗೆ ತಾವರೆ ಹೂವು ಎಲ್ಲ ಇದೆ, ಮಣಿ ಇದೆ, ರೋಸ್ ಹಾಕಿದ್ದಾರೆ. ತೆಗ್ದು ನೋಡೋಣ, ಅಷ್ಟೇ ತೋರಿಸೋದು. ಆಮೇಲೆ ಸುಮ್ಮನೆ ಎಲ್ಲ ಇದಾಗ್ಬಿಡುತ್ತೆ. ಕಟ್ಟಿ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. 800 ರೂಪಾಯಿ, ಪರವಾಗಿಲ್ಲ. ಇದು ಎಲೆ ಅಡಿಕೆ, ಇದರಲ್ಲೇ ಇದ್ದಿದ್ದು. ಸಾಮಂತಿಗೆ 2 ಆಯಿತು. ಹೂವದ ಸರ್ದಿ ಮುಗೀತು, ಇನ್ನು ಹಣ್ಣುಗಳು ತರಬೇಕಷ್ಟೆ. ಹೂವು. ಸೊ ಆಲ್ರೆಡಿ ನಾನು ಸೀರೆ ಬಳೆ ಎಲ್ಲ ತಂದಿಟ್ಕೊಂಡಿದ್ದೀನಿ ಲಾಸ್ಟ್ ಮಂತೆ. ಯಾಕಂದರೆ ಒಂದೇ ಸತಿ ಅಂದರೆ ಬಜೆಟ್ಟು ಜಾಸ್ತಿ ಆಗುತ್ತೆ. ಅದಕ್ಕೇ ಹೋದ ತಿಂಗಳು ಸೀರೆ ಬಳೆ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೂವು ಹಣ್ಣುಗಳು ಇವತ್ತು ತೊಗೊಂಡು ಬರ್ತೀನಿ. ನಾಳೆ ಹಬ್ಬ ಅನ್ನೋದು ಇನ್ನು ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಳ್ಬೇಕು. ಇವಾಗೆಲ್ಲ ತೆಗ್ದಿದ್ದೀನಿ, ತೊಳೆದ್ಬಿಡ್ತೀನಿ. ಇವಾಗ ಎತ್ತಿಟ್ಬಿಡ್ತೀನಿ ಎಲ್ಲ ಫ್ರಿಜ್ಜಿಗೆ. ಎತ್ತಿಟ್ಬಿಟ್ಟು ಈ ಅಡಿಕೆ ಮಾತ್ರ ತೆಗ್ದೆ ಇದು ಬಾಕ್ಸ್ಗೆ ಹಾಕಿಕ್ಬೇಕು. ಸೊ ಇದು ಕಮಲದ ಹೂವು. ಇಷ್ಟು ನಾಳೆಯ ಹಬ್ಬಕ್ಕೆ. ಇಕ್ಬೇಡಿ, ಹೊರಗಡೆನೇ ಇಡಿ, ಇಲ್ಲಾಂದರೆ ಎಲ್ಲ ಸತ್ತೋಯ್ತದೆ. ಕಮಲ ಫ್ರಿಜ್ಜಲ್ಲಿ ಇಟ್ಟರೆ. ತಂದಿದ್ದೀವಿ 2, ಅದಕ್ಕೆ ಬಕೆಟಲ್ಲಿ ಇಟ್ಬಿಟ್ಟಿದ್ದೀವಿ. ನಾಳೆ ದೇವ್ರಿಗೆ ಇದು. ಸೊ ನಾಳೆಗೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಒಂದೊಂದೇ ತಗೋತಾ ಇದ್ದೀನಿ. ತಟ್ಟೆ ಜೋಡ್ಸೋಕ್ಕೆ ಫಸ್ಟು ಟೈಮು ನಾನು ಅಂಗಡಿಯಲ್ಲಿ ತೊಗೊಂಡಿರೋದು. ಇದು ನಿಪ್ಪಟ್ಟು ದೇವ್ರಿಗೆ ಅಂತ. ಸತಿ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಇದು ಬಂದು ಚಕ್ಕಲಿ. ಯಾಕಂದರೆ ಹಬ್ಬ ಇವಾಗ ಬಂದ್ವಿ, ಹೋದ ವಾರ ತಾನೇ ಬೆಟ್ಟಕ್ಕೆ ಹೋಗಿ ಬಂದ್ವಲ್ಲ. ಸೊ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಒಬ್ಬಳೇ ಆಗಲ್ಲ. ಬಿಂದ್ಯಾಗೂ ಸ್ಕೂಲ್ ಇದೆ. ಮೂರ್ತಿಯವರು ಇವತ್ತು ರಜಾ ಹಾಕಿದ್ದಾರೆ. ಸೊ ಹೂವು ಎಲ್ಲ ತಂದಿರು ಹೋಗಿ ಮಾರ್ಕೆಟ್ಗೆ. ಸೊ ಇವಾಗ 3 ಜನ ಸೇರಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು. ಬಂದಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ದೇವಿಗೆ ಜೋಡ್ಸೋಕ್ಕೆ ಫ್ರೆಶ್ ಆಗಿದೆ. ಸೊ ಆಮೇಲೆ ಕರ್ಜಿಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಕಜ್ಜಾಯ, ಇದು ಒಬ್ಬಟ್ಟು ನಾನೇ ಮನೇಲಿ ನಾಳೆ ಮಾಡ್ತೀನಿ. ಅದೊಂದನ್ನು ತಾಯಿ ಮಹಾಲಕ್ಷ್ಮಿಗೆ ನಾನು ಕೈಯಾರೆ ಮಾಡಿ ನೈವೇದ್ಯ ಮಾಡಬೇಕು ಅಂತ. ಸೊ ಇದಿಟ್ಟಿಷ್ಟು ತಟ್ಟೆ ಜೋಡ್ಸೋಕ್ಕೆ ತೊಗೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಈ ಸತಿ ಇಡ್ತಾ ಇರೋದು. ನೆಕ್ಸ್ಟ್ ಸತಿ ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕಂದರೆ ಪುಡಿ ಆಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ. ನೋಡಿ ಇದೂ ಅಷ್ಟೇ, ಪುಡಿ ಆಗಬಾರ್ದು ಅಂತ ಚಕ್ಲಿ ಕೊಡ್ಬಳೆನ ನೀಟಾಗಿ ಇಟ್ಟಿದ್ದೀನಿ. ಸೊ ತದನಂತರ ಇದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಏನು ಟೆನ್ಷನ್ ಇಲ್ಲ. ಸೊ ಬಾಕ್ಸಲ್ಲಿ ಹಾಗೆ ಇಡ್ಬೋದು. ಇದೆಲ್ಲ ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್.
ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ ಮೂರ್ತಿಯವರು. ಇದು ತಗೊಳ್ಳಿ ರೈನ್ ಕೋಟ್. ಇವಾಗ ತಂದಿರೋದು ಹಣ್ಣುಗಳು, ಹೂವು ಆಯಿತು, ತಿಂಡಿಗಳಾಯಿತು. ಸೊ ಇದು ಬಂದು ಇಲ್ಲಿ ಲೈಟ್ ಹಾಕಮ್ಮ ಸ್ವಲ್ಪ. ಹುಳ್ಳಿಕಾಯಿ, ನಾಳೆ ಹುಳ್ಳಿಕಾಯಿ ಪಲ್ಯಕ್ಕೆ. ಆಮೇಲೆ ಬನಾನಾ. ಬ್ಯಾಗಲ್ಲೇ ಇಡಬೇಡಿ, ಎಲ್ಲ ತಂದ ಮೇಲೆ ತೆಗ್ದು ಇಡಿ ಗಾಳಿಗೆ. ಸೊ ನೋಡಿ ಬನಾನಾ ತಟ್ಟೆಗೆ ಜೋಡ್ಸೋಕ್ಕೆ ಮತ್ತು ಬಂದವ್ರಿಗೆ ಕೊಡೋಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 5 ಥರ ಹಣ್ಣು ತೊಗೊಂಡಿದ್ದೀನಿ. ಇದು ಕಾರ್ನ್ 2 ಬಾಳೆಕಂಬ ಹತ್ರ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ. ಮ್ಯಾಂಗೋ ತೊಗೊಂಡಿದ್ದೀವಿ. ಮ್ಯಾಂಗೋ ಆ್ಯಂಡ್ ಚೇಪೆಕಾಯಿ, ಆ್ಯಪಲ್, ದಾಳಂಬ್ರಿ ಹಣ್ಣು. 5 ಕೆಳಗಡೆ ಚೇಪೆಕಾಯಿ ಹಾಕಿದ್ದೀನಿ. 5 ಮ್ಯಾಂಗೋ, 2 ಕಾರ್ನ್, ಬಾಳೆಹಣ್ಣು. ನೋಡಿ ಕೊಬ್ಬರಿ ಅರ್ಧ ಬಟ್ಲಿ ಇಕ್ತೀನಿ. ಆಮೇಲೆ ಇದು 1 ಅಚ್ಚು ಬೆಲ್ಲ. ಸೊ ಇದು ದೇವರಿಗೆ ನಾನು ಮಡ್ಲಕ್ಕೆ ಇಡೋದು. ಅರ್ಶಿನ ಹಾಕಕ್ಕೆ 2 ಸೌತೆಕಾಯಿ ಕೋಸಂಬರಿ ಪ್ರಸಾದಕ್ಕೆ. ಆಮೇಲೆ ಇದೆಲ್ಲ ತೆಂಗಿನಕಾಯಿಗಳು. ಕಳ್ಸೋಕ್ಕೆ ಮತ್ತು ತಾಂಬೂಲ ಕೊಡೋಕ್ಕೆ, ಎಲ್ಲ ಬಂದವ್ರಿಗೆ ಕೊಡೋಕ್ಕೆ ತೆಂಗಿನಕಾಯಿ. ಇದು ಬೆಳ್ಳಿ ಕಳಶ ಹಾಗೆ ಇದೆ. ಇದು ತೆಂಗಿನಕಾಯಿ ನಾನು ಅಳತೆ ಮಾಡೋಕ್ಕೆ ನೋಡಿದ್ದು. ಸೊ ಕರೆಕ್ಟಾಗಿ ಆಗುತ್ತಾ ಇಲ್ಲ ಚಿಕ್ಕದು ತೊಗೋಬೇಕಾ ಅಂತ. ಮೂರ್ತಿಯವರ ಚಿಕ್ಕಮ್ಮ ಕೊಟ್ಟಿರುವಂಥದ್ದು ಇದು ಗೃಹ ಪ್ರವೇಶಕ್ಕೆ. ಲಾಸ್ಟ್ ಟೈಮ್ ಹೆಂಗೆ ತೊಳೆದು ಇಟ್ಟಿದ್ದು ಹಾಗೆ ಇದೆ, ಏನೂ ಆಗಿಲ್ಲ ನೋಡಿ. ಸೊ ಮುಖವಾಡನು ಈಗ ಓಪನ್ ಮಾಡೋದು. ಪೇಪರಲ್ಲಿ ಸುತ್ತಿ ಇಟ್ಟಿರೋದು. ಗಾಳಿ ಹೋಗ್ಬಾರ್ದಲ್ವ ಚೆನ್ನಿ? ಗಾಳಿ ಹೋದರೆ ಕಪ್ಪಗಾಗ್ಬಿಡುತ್ತೆ. ಗಾಳಿ ಹೋಗ್ದಿದ್ದಂಗೆ ಲಾಕ್ ಮಾಡಬೇಕು. ಇವಾಗೆಲ್ಲ ತೊಳೆದು ಕ್ಲೀನಾಗಿ ಒರೆಸಿ ರೆಡಿ ಮಾಡೋಣ. ಫೋಟೋ ಎಲ್ಲ ತೆಗ್ದು ಈಚೆ ಇಟ್ಟಿದ್ದೀನಿ. ಇವಾಗೆಲ್ಲ ಒರೆಸ್ಬಿಟ್ಟು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಬೇಕು. ಮೂರ್ತಿಯವರು ತೆಂಗಿನದು ನಾರೆಲ್ಲ ತೆಗಿತಾ ಇದ್ದಾರೆ. ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾಕಂದರೆ ನಾಳೆ ಬೇಗ ಪೂಜೆ ಆಗಬೇಕಲ್ಲ. ಅದಕ್ಕೆ ಇವತ್ತೇ ಆದಷ್ಟು ರೆಡಿ ಮಾಡ್ಕೊಬೇಕು. ಅಡುಗೆಗೂ ಸ್ಟಾರ್ಟ್ ಮಾಡಿದ್ದೀನಿ. ಲೈಟಾಗಿ ಅನ್ನ ರಸ ಮಾಡಿಬಿಡೋಣ ಅಂತ ಟೊಮೆಟೊ ಬೇಯಿಸಿಟ್ಕೊಂಡಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಸೊ ಇದು ಫುಲ್ ತಣ್ಣಗಾಗಬೇಕು. ಇಲ್ಲಿ ನಾರು ತೆಗಿತಾವ್ರೆ. ಈ ಥರ ಅರ್ಶಿನ ಕುಂಕುಮ ಎಲ್ಲ ಹಳೇದೆಲ್ಲ ಎತ್ತಿಟ್ಕೊಬಿಡ್ತೀನಿ. ಸೊ ಅದನ್ನು ನಾನು ಹೊಸ್ಲಿಗೆ ಯೂಸ್ ಮಾಡ್ತೀನಿ. ಹೊಸ ಅರ್ಶಿನ ಕುಂಕುಮನ ಇವಾಗ ಎತ್ಕೊತೀನಿ ಬಟ್ಲಿಗೆ. ಅಂದರೆ ನಾಳೆ ದೇವ್ರಿಗೆ ಹಚ್ಚೋಕ್ಕೆ, ಇವಾಗ ಫೋಟೋಗೆಲ್ಲ ಇಟ್ಟೋಕ್ಕೆ ಹೊಸ ಅರ್ಶಿನ ಕುಂಕುಮ ತಂದಿದ್ದೀನಿ. ಇದನ್ನು ನಾನು ಇವಾಗ ಬಳಸಲ್ಲ. ಇದನ್ನು ಬೇರೆ ಸಪ್ರೇಟಾಗಿ ಎತ್ತಿಟ್ಟು ಹೊಸ್ಲಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಸೊ ಬಳೆನೂ ಅಷ್ಟೇ, ಇದನ್ನು ನಾನು ಯೂಸ್ ಮಾಡ್ಕೊತೀನಿ. ಅಮ್ಮನವ್ರಿಗೆ ಮತ್ತು ಬೇರೆ ಕೊಡ್ತೀನಿ. ಡೈಲಿ ನಾನು ಚಿಕ್ಕ ವಿಗ್ರಹ ಇದೆ ಲಕ್ಷ್ಮೀದು, ಅದ್ರ ಜೊತೆಗೆ ನಾನು ಅರ್ಶಿನ ಕುಂಕುಮ ಇದನ್ನು ಇಡೋದು. ಸೊ ಇವಾಗ ಬಳೆ ಬದಲಾಯಿಸ್ತೀನಿ. ನಾನು ಪ್ರತಿ ಹಬ್ಬದಲ್ಲೂ ಬಳೆ ಬದಲಾಯಿಸ್ತೀನಿ. ಇದು ಬಾಡಿಗೆ ಸೆಟ್ಟು ನಾಳೆ ದೇವ್ರಿಗೆ ಹಾಕೋಕ್ಕೆ ತೊಗೊಂಡು ಬಂದ್ವಿ ಬಳೆ ಶಾಪಿಂದ. ಸೊ ಬಾಡಿಗೆ ಕೊಡ್ತೀನಿ ಅಂದರು, ತೊಗೊಂಡು ಬಂದಿದ್ದೀವಿ. ಹೊಸದೇ ಇದು. ಸೊ 1000 ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಆಮೇಲೆ 600 ರೂಪಾಯಿ ಇದು ಬಾಡಿಗೆಗೆ. ಇವತ್ತು ನೈಟಿಂದ ಶನಿವಾರ ಬೆಳಿಗ್ಗೆ ವಾಪಸ್ ಕೊಟ್ಬಿಡ್ತೀವಿ. ಸೊ ಚೆನ್ನಾಗಿದೆ ಅಲ್ಲ. ಆಮೇಲೆ ಗರಿಕೆ ಹುಲ್ಲು ಮರ್ತೋಗ್ಬಿಟ್ಟಿದೆ ಗಣೇಶ ಫಸ್ಟ್ ಪೂಜೆಗೆ. ಇವಾಗ ಗರಿಕೆ ಹುಲ್ಲು ಕೂಡ ತಂದುಬಿಟ್ಟೆ. ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡಿದ್ದೀನಿ. ಗರಿಕೆ ಹುಲ್ಲು ಇವಾಗ ತಂದು ಇಲ್ಲೇ ಇಟ್ಟಿದ್ದೀನಿ ದೇವ್ರ ಮನೇಲಿ. ಸೊ ಇನ್ನು ಬೆಳಿಗ್ಗೆ ಎಲ್ಲ ಅರೇಂಜ್ ಮಾಡ್ಕೊತೀನಿ, ಆರ್ಗನೈಸ್ ಮಾಡ್ತೀನಿ. ಸೊ ಇವಾಗ ಸಾಕಾಯಿತು. ಇನ್ನು ಸೀರೆ ಇದು ಕಳ್ಸೋಕ್ಕೆ ಸೀರೆ ರೆಡಿ ಮಾಡ್ಕೊಬೇಕು, ಟೈಮ್ ಆಗೋಗುತ್ತೆ. ಇವಾಗ 8 ಗಂಟೆ ಆಯಿತು. ಅದಕ್ಕೇ ಮಾತ್ರ ಇವಾಗ ಫೋಟೋಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ತೀನಿ ಅಷ್ಟೇ. ಸೀರೆ ಫೋಲ್ಡ್ ಮಾಡಿ ಕೊಟ್ಟರು ಮೂರ್ತಿಯವರು, ನನಗೆ ತುಂಬ ಹೆಲ್ಪ್ ಆಯಿತು.
ಚೆನ್ನಾಗಿದೆ. ಆ ಕ್ಲಿಪ್ಪೆಲ್ಲ ಇವಾಗ ತೆಗಿಯಲ್ಲ, ಬೆಳಗ್ಗೆ ಉಡ್ಸೋವಾಗ ತೆಗಿಯೋದು, ಕಳಶ ಕೂಡ್ಸೋವಾಗ ತೆಗಿಯೋದಲ್ಲ. ಅಂದರೆ ಬಿಂದ್ಯಾ ಯೂನಿಫಾರ್ಮ್ ಅಷ್ಟೇ ಇಕ್ತಾಯಿದ್ದೀನಿ ಪ್ಲೇಸಲ್ಲಿ. ಸೊ ಇವಾಗ ಕ್ಲೀನ್ ಮಾಡಿ ಇದನ್ನು ಇಲ್ಲಿ ಸೀರೆ ಎಲ್ಲ ಮಡಚಿ ಇಟ್ಟಿದ್ದೀನಿ ನೋಡಿ. ಸೊ ಮುಚ್ಚೂರು ತುಂಬ ಹೆಲ್ಪ್ ಮಾಡಿದ್ರು, ಇಲ್ಲಾಂದರೆ ನಾನು ಒಬ್ಬಳ ಕೈಲೇ ಆಗಲ್ಲ. ಅದಕ್ಕೋಸ್ಕರ ಇದು ನಾನು ಯೂಟ್ಯೂಬ್ ನೋಡಿಕೊಂಡು ಈ ಸೀರೆ ನಾನು ಮಹಾಲಕ್ಷ್ಮಿ ಉಡಿಸೋ ಸೀರೆದು ಕಳಶಕ್ಕೆ ಉಡಿಸೋ ಸೀರೆ ನಾನು, ಯಾಕಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹುಪ್ಸ ಅಂತ ಇದ್ದೀನಿ. ಇಷ್ಟು ರೆಡಿ ಮಾಡಿಕೊಟ್ಟಿದ್ದು ಅವರೇನೆ, ಫುಲ್ಲೂ ನಾನು ಕ್ಲಿಪ್ ಹಾಕ್ಕೊತ ಹೋಗ್ತಾಯಿದ್ದೆ ಅಷ್ಟೇ. ಸೊ ಇದು ಒಂದು ಯೂಟ್ಯೂಬಲ್ಲಿ ಒಂದು 3-4 ವೀಡಿಯೋ ನೋಡಿದ್ವಿ. ಸೊ ನಮಗೆ ಯಾವುದು ಸುಲಭ ಅನಿಸ್ತೋ ನಾನು ಅದನ್ನು ಮಾಡಿದ್ದು. ಈ ಸೀರೆ ಫೋಲ್ಡ್ ಮಾಡೋವಾಗ ನಾನು ನಿಮಗೆ ಏನೂ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಾನೇ ಒಬ್ಬರದ್ದು ವೀಡಿಯೋ ನೋಡ್ಕೊಂಡು ಮಾಡಿದಾಗ ಅದನ್ನೇ ನಿಮಗೆ ಹೇಳೋದು ತೋರಿಸೋದು ಸರಿ ಇಲ್ಲ ಅಂತ ಈ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ನಾನು ಇದನ್ನು ಬಿಂದಿಗೆ ಗುಡಿಸೋದು, ಸೊ ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇವಾಗೇ ಉಡ್ಸಲ್ಲ, ಈಗ ಆಲ್ರೆಡಿ 10:30 ಆಗಿದೆ. ಸೊ ಇವಾಗ ಮಲ್ಕೊಂಡ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳಕ್ಕೆ ಸರಿ ಹೋಗುತ್ತೆ ಎಲ್ಲರಿಗೂ. ಮತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಸೊ ನಾಳೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಯಾವ ರೀತಿ ಅಲಂಕಾರ ಮಾಡೋದು ಅಂತ. ಕೆಲವೊಂದು ಹಿಡಿಯೋಕ್ಕೆ ಆಗಿಲ್ಲ ನನಗೆ, ಯಾಕಂದರೆ ವರ್ಕ್ ಬೇಗ ಆಗಬೇಕು ಅಂತ, ಅದಕ್ಕೋಸ್ಕರ. ಸೊ ನಿಮ್ಮ ಮನೇಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾರಾದರೂ ಬಿಂದ್ಯಾ ಯೂಟ್ಯೂಬ್ ಚಾನಲ್ ಈಗ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಕ್ಲಿಪ್ಪೆಲ್ಲ ಯಾಕೆ ಹಿಂಗೆ ಬಿಟ್ಟಿದ್ದೀನಿ ಅಂದರೆ, ನಾನು ಗುಂಡಿಗೆ ಉಡ್ಸೋವಾಗ ಬಿಂದಿಗೆಗೆ ಅವಾಗ ಹಂಗೆ ಇರುತ್ತೆ, ಇಲ್ಲಾಂದರೆ ತಿರ್ಗಾ ಮತ್ತೆ ಇದು ನೆರಿಗೆ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ, ಆಮೇಲೆ ತೆಗಿತೀನಿ ನಾನು. ಆಯಿತಾ, ಮತ್ತೆ ಬೆಳಗ್ಗೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ.